ನೋಡಿ, ಹಿಂದೂ ದೇಗುಲಗಳನ್ನು ಎಲ್ಲೆಲ್ಲಿ ಕಟ್ಟಲಾಗ್ತಾ ಇದೆ ಅಂತ ಈಗ ಬೇರೆ ಬೇರೆ ರಾಷ್ಟ್ರದವರು ಕೂಡ ಕರೆದು ಅವರಿಗೆ ಜಾಗವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯು ಎ ಇ ರಾಜರು ಕರೆದು ಅಲ್ಲಿ ಹಿಂದೂ ದೇಗುಲವನ್ನು ಕಟ್ಟಿ ಅನ್ನುವಂಥ ಪರ್ಮಿಷನ್ ಕೊಟ್ಟರು. ಅಷ್ಟೇ ಅಲ್ಲ, 28 ಎಕರೆ ಭೂಮಿಯನ್ನು ಕೂಡ ಕೊಟ್ಟರು. ಅದರ ಉದ್ಘಾಟನೆಗೋಸ್ಕರ ಪ್ರಧಾನಮಂತ್ರಿ ಮೋದಿ ದೆಹಲಿ ಏರ್ಪೋರ್ಟ್ನಿಂದ ಅಬುದಾಬಿಗೆ ಪ್ರಯಾಣ ಬೆಳೆಸಿದ್ದಾರೆ. ಭಾಳ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು, ಈ ಸ್ವಾಮಿನಾರಾಯಣ ದೇಗುಲವನ್ನು ಕಟ್ತಾರಲ್ಲ ಅಕ್ಷರಧಾಮದವರು, ಅವರಿಗೇ ಇದರ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಯು ಎ ಇ ಕಡೆಗೆ ಪ್ರಧಾನಿ ಮೋದಿ ಹೊರಟಿದ್ದಾರೆ. ನಾಳೆ ಅಬುಧಾಬಿನಲ್ಲಿ ದೇಗುಲದ ಉದ್ಘಾಟನೆ. ಎಷ್ಟೊಂದು ಭವ್ಯವಾಗಿ ಬಂದಿದೆ ಈ ದೇಗುಲ ಅಂತಂದರೆ, ಇಲ್ಲಿಂದ ಕಲ್ಲುಗಳನ್ನು ಸಾಗಿಸಲಾಗಿದೆ. ದೇಶದ ಬೇರೆ ಬೇರೆ ಭಾಗಗಳಿಂದ, ರಾಜಸ್ಥಾನ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಕಲ್ಲುಗಳನ್ನು ಅಲ್ಲಿಗೆ ಸಾಗಿಸಲಾಗಿದೆ. ಇಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಚೂರು ಕೂಡ ಕಬ್ಬಿಣವನ್ನು ಬಳಸಿಲ್ಲ, ಒಂದು ಚೂರು ಕೂಡ ಸಿಮೆಂಟನ್ನು ಬಳಸಿಲ್ಲ. ಆ ರೀತಿ ಲಾಕಿಂಗ್ ಸಿಸ್ಟಮ್, ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡಿಕೊಂಡು ಕಲ್ಲುಗಳನ್ನು ಜೋಡಿಸಲಾಗಿರುವಂಥದ್ದು. ಅದ್ಭುತವಾದಂಥ ಕೆತ್ತನೆ ಇಲ್ಲಿ ಅರಳಿ ನಿಂತಿದೆ. ಅಂತ ಹಿಂದೂ ದೇಗುಲಕ್ಕೆ ಮೋದಿ ನಾಳೆ ಚಾಲನೆ ಕೊಡ್ತಾರೆ.